ಅನ್ನೋದು ಅಂದರೆ ಕಣ್ಣಿನ ನೀರಿನ ಸಮಸ್ಯೆ. ಅಂದರೆ ಇದು ಮಕ್ಕಳಿಗಾಗ್ಬೋದು, ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮಿಡಲ್ ಏಜಲ್ಲಿ ಆಗ್ಬೋದು, ಇಲ್ಲ ಓಲ್ಡ್ ಏಜಲ್ಲಿ ಆರ್ಥ್ರೈಟಿಸ್ ಇರೋದು ಆಗ್ಬೋದು. ತುಂಬ ತೊಂದರೆ ಕೊಡೋವಂಥ ಪ್ರಾಬ್ಲಮ್ಮು. ಒಂದೊಂದು ಸತಿ ನೋಡೋಕ್ಕೂ ತೊಂದರೆ ಆಗುತ್ತೆ. ಸೊ ಇಂಥ ಒಂದು ಪ್ರಾಬ್ಲಮ್ ಏನಕ್ಕಾಗತ್ತೆ, ಅದು ಹೇಗೆ ಡಿಟೆಕ್ಟ್ ಮಾಡಬೇಕು, ಅದು ಹೇಗೆ ಸಾಲ್ವ್ ಮಾಡಬೇಕು, ಡಾಕ್ಟರ್ಸ್ ಹತ್ರ ಏನೇನು ಕನ್ಸಲ್ಟೇಷನ್ಸ್, ಏನೇನು ಟೆಸ್ಟ್ ಅವೈಲೇಬಲ್ ಇರುತ್ತೆ, ಅದೆಲ್ಲರ ಬಗ್ಗೆಯೂ ಸ್ವಲ್ಪ ಡಿಸ್ಕಷನ್ನು ಪ್ಲಸ್ ಫರ್ದರ್ ಫ್ಯೂಚರಲ್ಲಿ ಆಗೋ ರಿಸರ್ಚ್ ಬಗ್ಗೆ ಇವತ್ತು ಡಿಸ್ಕಷನ್ ನಡೀತಾ ಇದೆ. ಇದು ದೊಡ್ಡ ಆಪರ್ಚುನಿಟಿ ಹೊಸ ನ್ಯೂ ಡಾಕ್ಟರ್ಸ್ಗೂ ಇಲ್ಲ ಆಲ್ರೆಡಿ ಇರೋ ಡಾಕ್ಟರ್ಸ್ಗೂ ಇದ್ರ ಬಗ್ಗೆ ನಡೀತಿರೋ ರಿಸರ್ಚ್ ಬಗ್ಗೆ ಎಲ್ಲನೂ ಗೊತ್ತಾಗುತ್ತೆ. ಸೊ ದ್ಯಾಟ್ ಅವರಷ್ಟು ಕಂಟ್ರಿಗೆ ಹೋಗ್ಬಿಟ್ಟು ನಾವು ಮಾಡ್ತಿರೋ ರಿಸರ್ಚ್ನ ಅವರಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತಿನ ಫಂಕ್ಷನಿಗೆ ಒಂದು ಇನಾಗ್ರೇಷನ್ ಫಂಕ್ಷನ್ ನಡೀತು. ಇಟ್ ವಾಸ್ ಅ ವಂಡರ್ಫುಲ್ ಇನಾಗ್ರೇಷನ್ ಫಂಕ್ಷನ್. ಯಕ್ಷಗಾನ ಡ್ಯಾನ್ಸ್ ಇತ್ತು. ಇಟ್ ವಾಸ್ ಅ ವಂಡರ್ಫುಲ್ ಕಲ್ಚರಲ್ ಎಕ್ಸಿಬಿಷನ್ ಟು ಫಾರಿನ್ ಡೆಲಿಗೇಟ್ಸ್ ಬಂದಿರೋರಿಗೆ. ಐ ಹೋಪ್ ದೇ ಆಲ್ ಹ್ಯಾವ್ ಎ ಗುಡ್ ಟೈಮ್ ಹಿಯರ್ ಡಿಸ್ಕಸಿಂಗ್ ಆ್ಯಂಡ್ ಶೇರಿಂಗ್ ನಾಲೆಡ್ಜ್. ಇಂಥ ಒಂದು ಕಾನ್ಫರೆನ್ಸ್ ನಮ್ಮ ಬೆಂಗಳೂರಲ್ಲಿ ಆಗ್ತಿರೋದಕ್ಕೆ ವಿ ಆರ್ ಆಲ್ ವೆರಿ ಪ್ರೌಡ್. ಕೆಲವು ವಿಲೇಜಸಲ್ಲಿ ಕ್ಯಾಂಪ್ ಎಲ್ಲ ನಡೆಸ್ತೀರಾ ನೀವು? ಎಸ್ ಸರ್, ಕ್ಯಾಂಪ್ಸ್ ಅನ್ನೋದು ಯಾವಾಗಲಿಂದನೂ ನಡೀತಾ ಇದೆ. ಕ್ಯಾಟ್ರಾಕ್ಟ್ಗೆ ಕ್ಯಾಂಪ್ಸ್ಗೆ ಆಗಿ ನಮ್ಮ ಸ್ಟೂಡೆಂಟ್ಸ್, ನಮ್ಮ ಡಾಕ್ಟರ್ಸ್ ಅಲ್ಲಿಗೆ ಹೋಗಿ ತೊಂದರೆ ಇರೋರಿಗೆ ಆಪ್ರೇಷನ್ ಯಾರಿಗಾದರೂ ಬೇಕಾಗುತ್ತೋ ಕ್ಯಾಟ್ರಾಕ್ಟ್ ಆಪ್ರೇಷನ್ಸ್ಗೆಲ್ಲ ಮತ್ತೆ ವಾಪಸ್ ಇಲ್ಲಿಗೆ ತೊಗೊಂಡು ಬಂದು ಸರ್ಜರಿ ಮಾಡಿಸಿ ವಾಪಸ್ ಕಳಿಸೋ ಥರ ಇರುತ್ತೆ. ತುಂಬ ಜನ ಮಾಡಿಸ್ಕೊತಿದ್ದಾರೆ. ಇಟ್ ಈಸ್ ಫಾರ್ ದ ನೀಡಿ ಆ್ಯಂಡ್ ದ ಪುವರ್ ಪೀಪಲ್. ಸೊ ದ್ಯಾಟ್ ವಿಷನ್ ಅನ್ನೋದು ಎಲ್ಲರಿಗೂ ಸಿಗಬೇಕು. ವಿಷನ್ ಇಸ್ ಫಾರ್ ಆಲ್. ಆ ಒಂದು ಬೆನಿಫಿಟ್ ಎಲ್ಲರಿಗೂ ಸಿಗಬೇಕು ಅಂತ ನಾವು ಈ ಕ್ಯಾಂಪ್ಸ್ ಅನ್ನೋದು ತುಂಬ ವರ್ಷದಿಂದನೇ ನಡೆಸ್ತಾ ಇದ್ದೀವಿ. ತಮ್ಮ ಹೆಸರು ಹೇಳಿ ಮೇಡಮ್? ನನ್ನ ಹೆಸರು ಡಾಕ್ಟರ್ ಮನೀಷಾ ಮೋಹನ್, ನಾರಾಯಣ ನೇತ್ರಾಲಯದಿಂದ. ರೆಡಿ. ತಮ್ಮ ಹೆಸರು ಹೇಳಿ ಶುರು ಮಾಡಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮನೀಷಾ ಮೋಹನ್ ಅಂತ. ನಾನು ವರ್ಕ್ ಮಾಡ್ತಿರೋದು ನಾರಾಯಣ ನೇತ್ರಾಲಯದಲ್ಲಿ. ಇವತ್ತು ನಾವು ಗ್ರ್ಯಾಂಡ್ ಹಯಾಟಲ್ಲಿ DOS ವರ್ಷನ್ 3 ಅಂದರೆ ಡ್ರೈ ಐ ಆ್ಯಂಡ್ ಆಕ್ಯುಲರ್ ಸರ್ಫೇಸ್ ಕಾನ್ಫರೆನ್ಸ್, ಕಣ್ಣಿನ ಕಾನ್ಫರೆನ್ಸ್ಗೆ ಬಂದಿದ್ದೀವಿ. ಇದು ಒಂದು 2 days ನಡೀತಿರೋ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್. ಆಲ್ಮೋಸ್ಟ್ 38 ಕಂಟ್ರೀಸ್ನಿಂದ ಭಾಳ ಜನ ಡಿಗ್ನಿಟರೀಸ್ ಬಂದಿದ್ದಾರೆ. ಫಸ್ಟ್ ಟೈಮ್ ಇಂಡಿಯಾದಲ್ಲಿ ನಡೀತಿರೋ ಒಂದು ಡ್ರೈ ಐ ಕಾನ್ಫರೆನ್ಸ್, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ DOS ಇದು. ಈ 2 days ಡಾಕ್ಟರ್ಸ್ ಅಂದರೆ ಆಫ್ಥಮಾಲಜಿಸ್ಟ್, ಕಣ್ಣಿನ ಡಾಕ್ಟರ್ಸ್ ಎಲ್ಲ ಕೂತ್ಕೊಂಡು ಡ್ರೈ ಐಸ್ ಬಗ್ಗೆ, ಅದು ಯಾಕೆ ಆಗುತ್ತೆ, ಇಲ್ಲ ಅದು ಹೇಗೆ ಟ್ರೀಟ್ ಮಾಡಬೇಕು, ನಮ್ಮ ಹತ್ರ ಇರೋ ಹೊಸ ಇನ್ವೆಸ್ಟಿಗೇಷನ್ ಡಿವೈಸಸ್ಸು, ಬರ್ತಿರೋ ನ್ಯೂ ರಿಸರ್ಚು, ಬಯೋಲಾಜಿಕಲ್ ಮೆಡಿಸಿನ್ಸ್, ಅದೆಲ್ಲರ ಬಗ್ಗೆಯೂ ಡಿಸ್ಕಷನ್ ನಡೀತಾ ಇರುತ್ತೆ ಇವತ್ತು ಮತ್ತು ನಾಳೆ. ಮತ್ತೆ ಏನು ಹೇಳಬೇಕು ಹೇಳಿ?